ನಮಸ್ಕಾರ, ನಾನು ಮಧುರಶ್ರೀ, ಕನ್ನಡ ಸಹಾಯಕ ಪ್ರಾಧ್ಯಾಪಕಿ. ಇವತ್ತಿನ ತರಗತಿಯಲ್ಲಿ ನಾವು BCom 2ನೇ ಸೆಮಿಸ್ಟರ್ನ ಪಠ್ಯ ಪುಸ್ತಕದಲ್ಲಿ ಅಧ್ಯಯನಕ್ಕೆ ಇಟ್ಟಿರುವಂತಹ ರಂಜಾನ್ ದರ್ಗಾ ಅವರು ರಚನೆ ಮಾಡಿರುವಂತಹ ಪ್ರಣಾಳಿಕೆ ಅನ್ನುವಂತಹ ಒಂದು ಕವಿತೆಯನ್ನು ಅಧ್ಯಯನ ಮಾಡೋಣ. ಈ ಒಂದು ಪ್ರಣಾಳಿಕೆ ಅನ್ನುವಂತಹ ಕವಿತೆಯನ್ನು ರಂಜಾನ್ ದರ್ಗಾ ಅವರು ರಚನೆ ಮಾಡಿರುವಂತಹ ಕಾವ್ಯ ಬಂತು ಬೀದಿಗೆ ಅನ್ನುವಂತಹ ಒಂದು ಕವನ ಸಂಕಲನದಿಂದ ಆರಿಸ್ಕೊಂಡಿದ್ದೀವಿ. ಈಗ ಇಲ್ಲಿ ಮೊದಲು ಈ ಪದ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಮುಂಚೆ ಪ್ರಣಾಳಿಕೆ ಅನ್ನುವಂತಹ ಪದದ ಅರ್ಥ ಅಂದರೆ ಏನು ಅರ್ಥ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕು. ಪ್ರಣಾಳಿಕೆ ಅಂದರೆ ಏನು ಅಂತ ನಾವು ಯೋಚನೆ ಮಾಡೋದಾದರೆ, ಯಾವುದೇ ಒಂದು ರಾಜಕೀಯ ಪಕ್ಷ ಇರ್ಬೋದು, ಅಥವಾ ಒಂದು ಸಂಘಟನೆ ಇರ್ಬೋದು, ಅಥವಾ ಒಬ್ಬ ವ್ಯಕ್ತಿ ಇರ್ಬೋದು, ಅವರು ತಮ್ಮ ಗುರಿಗಳನ್ನು, ಉದ್ದೇಶಗಳನ್ನು, ಅಥವಾ ನೀತಿಗಳನ್ನು, ಅಥವಾ ಯೋಚನೆಗಳನ್ನು ಸಾರ್ವಜನಿಕವಾಗಿ ಪ್ರಕಟಿಸುವಂತಹ ಒಂದು ಲಿಖಿತ ಘೋಷಣೆಗೆ ನಾವು ಪ್ರಣಾಳಿಕೆ ಅಂತ ಹೇಳಿಬಿಟ್ಟು ಕರಿತೀವಿ. ಅಂದರೆ ಈಗ ಒಂದು ರಾಜಕೀಯ ಪಕ್ಷ, ಆ ಪಕ್ಷ ಒಂದು ಚುನಾವಣೆಗೂ ಮುಂಚೆ ನಾನು ಚುನಾವಣೆ ಆದಮೇಲೆ ಏನೆಲ್ಲ ಕೆಲಸಗಳನ್ನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಘೋಷಣೆ ಮಾಡಿ ಲಿಖಿತ ರೂಪದಲ್ಲಿ ಹೊರಡಿಸುವಂತಹ ಒಂದು ಪಟ್ಟಿಗೆ ನಾವು ಪ್ರಣಾಳಿಕೆ ಅಂತ ಹೇಳಿಬಿಟ್ಟು ಕರಿತೀವಿ. ಅಂದರೆ ಆ ಒಂದು ಲಿಖಿತ ರೂಪದಲ್ಲಿ ಅವರು ಪ್ರಕಟಿಸ್ತಾರೆ ಏನೆಲ್ಲ ನಾವು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂತ. ಅಥವಾ ಯಾವುದಾದ್ರೂ ಒಂದು ಸಂಘ ಸಂಸ್ಥೆ ಇದೆ ಅಂತ ಇಟ್ಕೊಳ್ಳಿ, ಆ ಸಂಘ ಸಂಸ್ಥೆ ತಮ್ಮ ಸಂಸ್ಥೆಯ ಗುರಿ ಏನು, ಉದ್ದೇಶ ಏನು, ಚಟುವಟಿಕೆಗಳೇನು, ನೀತಿ ಏನು ಅನ್ನುವಂಥದ್ದನ್ನು ಪ್ರಕಟಿಸಿದರೆ, ಅವನ್ನೆಲ್ಲ ಪಟ್ಟಿ ಮಾಡಿ ಪ್ರಕಟಿಸಿದರೆ ಅದು ಸಹ ಪ್ರಣಾಳಿಕೆ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ಥರ ಯಾವುದೇ ಒಂದು ಪಕ್ಷ, ಯಾವುದೇ ಒಂದು ರಾಜಕೀಯ ಪಕ್ಷ ಆಗಿರ್ಬೋದು, ಅಥವಾ ಸಂಘಟನೆ ಆಗಿರ್ಬೋದು, ಅಥವಾ ವ್ಯಕ್ತಿ ಆಗಿರ್ಬೋದು, ತನ್ನ ಗುರಿ, ಉದ್ದೇಶ, ನೀತಿ ಮತ್ತು ಯೋಚನೆಗಳನ್ನು ಸಾರ್ವಜನಿಕವಾಗಿ ಪ್ರಕಟಿಸುವಂತಹ ಒಂದು ಲಿಖಿತ ಘೋಷಣೆಗೆ ನಾವು ಪ್ರಣಾಳಿಕೆ ಅಂತ ಹೇಳಿಬಿಟ್ಟು ಕರಿತೀವಿ. ಈಗ ಇಲ್ಲಿ ಈ ಪ್ರಣಾಳಿಕೆ ಅನ್ನುವಂತಹ ಕವಿತೆಯಲ್ಲಿ ಯಾರ ಪ್ರಣಾಳಿಕೆ ಹೊರಡಿಸುವಂಥದ್ದು ಏನು ಅನ್ನುವಂಥದ್ದನ್ನು ನಾವು ನೋಡೋಣ. ಇನ್ನು ನಮ್ಮ ದೇಶದಲ್ಲಿ ಯಾವಾಗ ಒಂದು 19ನೇ ಶತಮಾನದಲ್ಲಿ ಕೈಗಾರಿಕೀಕರಣ ಅನ್ನುವಂಥದ್ದು ಶುರುವಾಯಿತು. ಈ ಕೈಗಾರಿಕೀಕರಣ ಅನ್ನುವಂಥದ್ದು ಶುರುವಾದಾಗ ದೇಶದಲ್ಲಿ ಸಾಕಷ್ಟು ಕೈಗಾರಿಕೆಗಳು ನಿರ್ಮಾಣ ಆಗ್ತವೆ. ಹೀಗೆ ಕೈಗಾರಿಕೆಗಳು ನಿರ್ಮಾಣ ಆದಾಗ ಆ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವಂತಹ ಒಂದು ಶ್ರಮಿಕ ಜನಾಂಗ, ಅಥವಾ ಶ್ರಮಿಕ ವರ್ಗ, ಅಥವಾ ದುಡಿಯುವ ವರ್ಗ ಸೃಷ್ಟಿಯಾಗುತ್ತೆ. ಆಯಿತಾ? ಈ ಥರ ಒಂದು ವರ್ಗ ಸೃಷ್ಟಿಯಾದಮೇಲೆ ಯಾರು ಅವರನ್ನು ದುಡಿಸ್ಕೊಳ್ತಿದ್ರು, ಅಂದರೆ ಯಾರು ಆ ಕೈಗಾರಿಕೆಗಳ ಮಾಲೀಕರಾಗಿದ್ದರೋ ಅವರು ದುಡಿಸಿಕೊಳ್ಳುವ ವರ್ಗ ಅಂತ ಅನ್ನಿಸ್ಕೊಳ್ತು. ಈ ಕೈಗಾರಿಕೆಯಲ್ಲಿ ಕೆಲಸ ಮಾಡುವಂಥವರು ಶ್ರಮಿಕ ವರ್ಗ ಅಥವಾ ದುಡಿಯುವ ವರ್ಗ ಅಂತೇಳ್ಬಿಟ್ಟು ಅನ್ನಿಸ್ಕೊಳ್ತು. ಈಗ ಈ ದುಡಿಸಿಕೊಳ್ಳುವಂತಹ ವರ್ಗದವರು ಏನಿದ್ರೋ ಅವರು ತಮ್ಮ ಲಾಭದ ಆಸೆಯಿಂದ ಶ್ರಮಿಕರನ್ನು ಸಾಕಷ್ಟು ಶೋಷಣೆ ಮಾಡಿದ್ರು. ಅಂದರೆ ಯಾವ ಥರ ಶೋಷಣೆ ಮಾಡಿದ್ರು ಅಂತಂದರೆ, ಕಡಿಮೆ ಸಂಬಳಕ್ಕೆ ಹೆಚ್ಚು ಕೆಲಸವನ್ನು ನಿಗದಿಪಡಿಸುವಂಥದ್ದು, ಯಾವುದೇ ರೀತಿಯಾದಂತಹ ರಜನೂ ಸಹ ಅವರಿಗೆ ಇಲ್ದಿರುವಂಥದ್ದು, ಹೆಚ್ಚಿನ ಕೆಲಸಕ್ಕೆ ಯಾವುದೇ ರೀತಿಯ ಹೆಚ್ಚಿನ ಸಂಬಳವನ್ನು ಕೊಡದಲೇ ಇರುವಂಥದ್ದು, ಈ ಥರ ಬೇರೆ ಬೇರೆ ರೀತಿಯಾಗಿ ಅವ್ರನ್ನ ಶೋಷಣೆಗೆ ಒಳಪಡಿಸಿದ್ರು. ಜೊತೆಗೆ ಈಗ ಅವರು ದೊಡ್ಡ ಸಂಖ್ಯೆಯಲ್ಲಿದ್ದರು. ಯಾರು? ಶ್ರಮಿಕ ವರ್ಗ ದೊಡ್ಡ ಸಂಖ್ಯೆಯಲ್ಲಿದ್ದರು. ಆ ದೊಡ್ಡ ಸಂಖ್ಯೆಯಲ್ಲಿರುವಂತಹ ಶ್ರಮಿಕ ವರ್ಗ ತಮ್ಮ ವಿರುದ್ಧ ತಿರುಗಿ ಬಿದ್ದರೆ ಕಷ್ಟ ಅನ್ನುವಂತಹ ಕಾರಣಕ್ಕೋಸ್ಕರ, ತಮ್ಮ ವಿರುದ್ಧ ತಿರುಗಿ ಬೀಳಬಾರ್ದು ಅನ್ನುವಂತಹ ಕಾರಣಕ್ಕೋಸ್ಕರ ತಮ್ಮದೇ ಆದಂತಹ ಒಂದು ಸರ್ಕಾರವನ್ನು ಸಹ ಇವರು ರಚಿಸಿಕೊಂಡ್ರು. ಯಾರು? ಏನು ದುಡಿಸಿಕೊಳ್ಳುವ ವರ್ಗ ಇತ್ತಲ್ವಾ, ಅಥವಾ ಬಂಡವಾಳಶಾಹಿಗಳು ಅಂತ ಕರಿತೀವಿ ಅವರನ್ನು, ಅವರು ತಮ್ಮದೇ ಆದಂತಹ ಒಂದು ಸರ್ಕಾರವನ್ನು ಸಹ ರಚಿಸ್ಕೊಂಡ್ರು. ಹೀಗಾಗಿ ನೋಡಬಹುದು, ಯಾವಾಗಲೂ ಸಹ ಸರ್ಕಾರ ಅಥವಾ ಪ್ರಭುತ್ವ ಅನ್ನೋದು ಏನಿರುತ್ತೋ ಅವರು ಏನು ದುಡಿಸಿಕೊಳ್ಳುವ ವರ್ಗ ಇರುತ್ತಲ್ಲ ಅವರ ಪರವಾಗಿಯೇ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಜೊತೆಗೆ ಅವರ ಏನು ನಿಯಮಗಳನ್ನ ಜಾರಿಗೆ ತಂದ್ರೂ ಸಹ ಅವರು ಈ ಶ್ರಮಿಕ ವರ್ಗದ ಪರವಾಗಿ ಅಥವಾ ಬಡವರ ಪರವಾಗಿ ಇರುವಂಥ ನಿಯಮಗಳನ್ನ ಜಾರಿಗೆ ತರೋದಕ್ಕಿಂತಲೂ ಹೆಚ್ಚಾಗಿ ಆ ಒಂದು ದುಡಿಸಿಕೊಳ್ಳುವ ವರ್ಗದ ಪರವಾಗಿಯೇ ನಿಯಮಗಳನ್ನ ಅಥವಾ ವ್ಯವಸ್ಥೆಯನ್ನು ಜಾರಿಗೆ ತರುವಂಥದ್ದನ್ನು ನಾವು ನೋಡ್ತೀವಿ. ಇಂಥ ಸಂದರ್ಭದಲ್ಲಿ ಕವಿ ಏನು ಹೇಳ್ತಿದ್ದಾರಪ್ಪ ಅಂದರೆ, ಎಲ್ಲೋ ಒಂದು ಆಸೆಯಿಂದ ಈಗ ಇಷ್ಟು ವರ್ಷದಿಂದನೂ ಅಧಿಕಾರ ಅನ್ನುವಂಥದ್ದು ದುಡಿಸಿಕೊಳ್ಳುವ ವರ್ಗದ ಕೈನಲ್ಲೇ ಇದೆ. ಒಂದು ವೇಳೆ ಆ ಅಧಿಕಾರ ಏನಾದರೂ ದುಡಿಯುವ ವರ್ಗದ ಕೈಗೆ ಬಂದರೆ
ಆಯಿತಾ. ದುಡಿಯುವ ವರ್ಗದ ಕೈಗೆ ಬಂದರೆ ಸಮಾಜದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತವೆ ಅನ್ನುವಂಥದ್ದನ್ನು ಆಯಿತಾ ಅವರ ಪ್ರಣಾಳಿಕೆಯಲ್ಲಿ ದುಡಿಯುವ ವರ್ಗದ ಕೈಗೆ ಅಧಿಕಾರಕ್ಕೆ ಬಂದರೆ ಅವರು ಹೊರಡಿಸುವಂಥ ಪ್ರಣಾಳಿಕೆಯಲ್ಲಿ ಏನೆಲ್ಲ ಇರುತ್ತೆ, ಆ ಪ್ರಣಾಳಿಕೆಯಿಂದ ಸಮಾಜದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನು ಈ ಕವಿತೆಯಲ್ಲಿ ಕಟ್ಟಿಕೊಡುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ. ಇಲ್ಲಿ ಮೊದಲನೇ ಸಾಲಲ್ಲಿ ಅವರು ಹೇಳ್ತಿದ್ದಾರೆ ನೋಡಿ, ನಾನೀಗಾಗಲೇ ಹೇಳಿದೆ, ನಾವು ದುಡಿಯುವ ಜನ ನಮ್ಮ ಅಧಿಕಾರ ಬಂದಾಗ ಪೊಲೀಸರನ್ನು ನ್ಯಾಯಾಧೀಶರನ್ನು ಮನುಷ್ಯರನ್ನಾಗಿ ಮಾಡುತ್ತೇವೆ ಅಂತ ಹೇಳ್ತಿದ್ದಾರೆ. ನಾನು ಮೊದಲೇ ಹೇಳ್ದಂಗೆ ಅಲ್ಲಿ ಹೇಳ್ತಿದ್ದಾರೆ, ಇಲ್ಲಿ ನಾವು ದುಡಿಯುವ ಜನ, ನಾವು ದುಡಿಯುವ ವರ್ಗದವರು, ಇಲ್ಲಿವರೆಗೂ ನಮ್ಮ ಕೈಗೆ ಅಧಿಕಾರ ಅನ್ನುವಂಥದ್ದು ಬಂದೇ ಇಲ್ಲ. ಒಂದು ವೇಳೆ ನಮ್ಮ ಕೈಗೆ ಏನಾದರೂ ಅಧಿಕಾರ ಬಂತು ಅಂತಂದರೆ ಆಯಿತಾ, ಅಂತಹ ಒಂದು ವ್ಯವಸ್ಥೆಯಲ್ಲಿ ದುಡಿಯುವ ವರ್ಗದ ಕೈಗೆ ಅಧಿಕಾರ ಬಂದರೆ ಆ ವ್ಯವಸ್ಥೆಯಲ್ಲಿ ಪೊಲೀಸರಿಗೆ ಮತ್ತು ನ್ಯಾಯಾಧೀಶರಿಗೆ ಕೆಲಸವೇ ಇರೋದಿಲ್ಲ, ಅವರ ಅವಶ್ಯಕತೆಯೇ ಬರೋದೇ ಇಲ್ಲ. ಅವರು ಎಲ್ಲ ಸಾಮಾನ್ಯರ ಹಾಗೆ ಸಾಮಾನ್ಯ ಬದುಕನ್ನು ಬದುಕ್ತಾ ಇರ್ತಾರೆ. ಕೆಲಸ ಮಾಡಿಕೊಂಡು ಊಟ ಮಾಡೋದು ಅಷ್ಟೇ ಕೆಲಸ ಹೊರತು ಸಮಾಜದಲ್ಲಿ ಪೊಲೀಸರು ನ್ಯಾಯಾಧೀಶರು ಇವರ ಅವಶ್ಯಕತೆ ಇಲ್ಲ. ಅವರು ಸಾಮಾನ್ಯ ಮನುಷ್ಯರಾಗಿ ಇರ್ತಾರೆ. ಪೊಲೀಸರು ಏನೋ ದರ್ಬಾರ್ ಮಾಡಿಕೊಂಡು ದಬ್ಬಾಳಿಕೆ ಮಾಡ್ಕೊಂಡಿರ್ತಾರೋ, ಅಥವಾ ಒಂದು ಪೊಲೀಸರಿಗೆ ಅಂತಲೇ ನಮ್ಮ ದೇಶದಲ್ಲಿ ಸಾಕಷ್ಟು ಖರ್ಚನ್ನ ವ್ಯವಸ್ಥೆಗೆ, ಸೈನಿಕ ವ್ಯವಸ್ಥೆಗೆ, ಪೊಲೀಸ್ ವ್ಯವಸ್ಥೆಗೆ ಒಂದು ದೇಶದಲ್ಲಿ ಸಾಕಷ್ಟು ಖರ್ಚನ್ನ ಮಾಡ್ತಾ ಇರ್ತೀವಲ್ವ, ಅದರ ಅವಶ್ಯಕತೆಯೇ ಬರೋದಿಲ್ಲ. ಯಾಕೆ ಅವಶ್ಯಕತೆ ಬರೋದಿಲ್ಲ ಅಂತಂದರೆ, ದುಡಿಯುವ ವರ್ಗಕ್ಕೆ ಅಧಿಕಾರ ಬಂದರೆ ಅವರೇನು ಮಾಡ್ತಾರಪ್ಪ ಅಂದರೆ ಸಂಪತ್ತನ್ನು ಸಮಾಜದಲ್ಲಿ ಸಮನಾಗಿ ಹಂಚಿಕೆಯನ್ನು ಮಾಡ್ತಾರೆ. ಸಂಪತ್ತು ಸಮಾನವಾಗಿ ಹಂಚಿಕೆಯಾದರೆ ಆಗ ಸಮಾಜದಲ್ಲಿ ಯಾರೂ ಸಹ ಬಡವರು ಅನ್ನುವಂಥವ್ರು ಇರೋದೇ ಇಲ್ಲ. ಬಡವರು ಅನ್ನುವಂಥವ್ರು ಇಲ್ದಲೇ ಇಲ್ಲ ಅಂತಂದರೆ, ಯಾರು ಹಸಿವಿನಿಂದ ಸಾಯಬೇಕಾದಂಥ ಪರಿಸ್ಥಿತಿ ಇಲ್ಲ ಅಂತಂದರೆ ಆವಾಗ ಯಾರೂ ದರೋಡೆ, ಕಳ್ಳತನ, ಕೊಲೆ ಇಂಥ ಕೆಲಸಗಳನ್ನ ಮಾಡೋದೇ ಇಲ್ಲ. ಅಂಥ ಸಂದರ್ಭದಲ್ಲಿ ಅಂತಹ ಘಟನೆಗಳು ನಡೀಲಿಲ್ಲ ಅಂದರೆ ಪೊಲೀಸರಿಗೂ ಕೆಲಸ ಇರಲ್ಲ, ಇನ್ನು ಕೋರ್ಟ್ಗಳಿಗೂ ಕೆಲಸ ಇರಲ್ಲ, ನ್ಯಾಯಾಧೀಶರಿಗೂ ಕೆಲಸ ಇರಲ್ಲ. ಅವರೆಲ್ಲ ಸಾಮಾನ್ಯ ಮನುಷ್ಯರ ಹಾಗೆ ಬೇರೆ ಬೇರೆ ಕೆಲಸಗಳನ್ನು ಮಾಡಿಕೊಂಡು ಇರಬೇಕಾಗುತ್ತೆ ಆಯಿತಾ. ಅದಕ್ಕೆ ತಗುಲುವಂತಹ ವೆಚ್ಚ ಇರೋದೇ ಇಲ್ಲ. ಅಂದರೆ ಸಮಾಜದಲ್ಲಿ ಕೊಲೆ, ಸುಲಿಗೆ, ದರೋಡೆ, ಕಳ್ಳತನ ಇಂಥವು ಬರೋದೇ ಇಲ್ಲ ಅನ್ನುವಂತಹ ವಿಚಾರವನ್ನು ಅವರು ಈ ಒಂದು ಸಾಲುಗಳಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್ ಮುಂದಿನ ಸಾಲಲ್ಲಿ ಹೇಳ್ತಿದ್ದಾರೆ ನೋಡಿ, ಟ್ಯಾಂಕುಗಳು ಬುಲ್ಡೋಜರ್ ಆಗುತ್ತವೆ, ತಗ್ಗು ದಿನ್ನೆಯ ನೆಲ ಸಮನಾಗುತ್ತದೆ ಅಂತ. ನಾನು ಆವಾಗಲೇ ಹೇಳಿದೆ, ಇಲ್ಲಿ ಟ್ಯಾಂಕುಗಳು, ಟ್ಯಾಂಕ್ ಅಂದರೆ ಟ್ಯಾಂಕರ್ಗಳು, ಯುದ್ಧವನ್ನು ಒಂದು ದೇಶ ಇನ್ನೊಂದು ದೇಶದ ಜೊತೆಗೆ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಬಳಸುವಂತಹ ಟ್ಯಾಂಕರ್ಗಳು ಆಯಿತಾ. ಈಗ ನಾ ಹೇಳಿದೆ, ದುಡಿಯುವ ವರ್ಗದ ಕೈಗೆ ಏನಾದರೂ ಅಧಿಕಾರ ಬಂತು ಅಂತಂದರೆ ಅಲ್ಲಿ ಒಬ್ಬರಿಗೊಬ್ಬರಿಗೆ ಸಂಘರ್ಷ ಮಾಡುವಂಥ ಅವಶ್ಯಕತೆನೇ ಇರೋದಿಲ್ಲ, ಸಂಪತ್ತು ಸಮನಾಗಿ ಹಂಚಿಕೆಯಾಗಿರುತ್ತೆ. ಹಾಗಾಗಿ ಎಲ್ಲ ದೇಶಗಳಲ್ಲೂ ಇದೇ ರೀತಿಯಾದಂಥ ಒಂದು ವ್ಯವಸ್ಥೆ ಜಾರಿಗೆ ಬಂತು ಅಂತಂದರೆ ಯಾವ ದೇಶದವರು ಯಾವ ದೇಶದವರ ಮೇಲೂ ಸಹ ಯುದ್ಧಕ್ಕೆ ಹೋಗೋದೇ ಇಲ್ಲ. ಯುದ್ಧಕ್ಕೆ ಹೋಗೋದೇ ಇಲ್ಲ ಅಂತಂದರೆ ಅಲ್ಲಿ ಟ್ಯಾಂಕರ್ಗಳ ಅವಶ್ಯಕತೆಯೇ ಇರೋದಿಲ್ಲ. ಆ ಟ್ಯಾಂಕರ್ಗಳನ್ನೆಲ್ಲ ಅಂದರೆ ಈಗ ನೋಡಿ, ಸೈನಿಕ ವ್ಯವಸ್ಥೆಗೆ, ಪೊಲೀಸ್ ವ್ಯವಸ್ಥೆಗೆ, ಸೈನಿಕ ವ್ಯವಸ್ಥೆಗೆ ಮತ್ತು ನ್ಯಾಯಾಲಯ ವ್ಯವಸ್ಥೆಗೆ ನಮ್ಮ ಸರ್ಕಾರದಿಂದ ಅಥವಾ ನಮ್ಮ ದೇಶದಿಂದ ಸಾಕಷ್ಟು ಹಣ ಅದಕ್ಕೆ ಹೆಚ್ಚು ಖರ್ಚಾಗ್ತಿದೆ. ಒಂದು ವೇಳೆ ಯುದ್ಧಗಳೇ ಇಲ್ಲ, ಗಲಭೆ ಇಲ್ಲ, ಕೊಲೆ ಇಲ್ಲ, ಸುಲಿಗೆ ಇಲ್ಲ, ಕಳ್ಳತನ ಇಲ್ಲ ಅಂತಂದರೆ, ಒಂದು ದೇಶದ ಮಧ್ಯೆ ಇನ್ನೊಂದು ದೇಶದ ಮಧ್ಯೆ ಯುದ್ಧನೇ ಇಲ್ಲ ಅಂತಂದರೆ ಸೈನಿಕರೂ ಬೇಡ, ಪೊಲೀಸರೂ ಬೇಡ, ನ್ಯಾಯಾಧೀಶರೂ ಬೇಡ, ನ್ಯಾಯಾಲಯವೂ ಬೇಡ. ಆವಾಗ ಇವಕ್ಕೆಲ್ಲ ಮಾಡುವಂತಹ ಖರ್ಚು ಉಳಿತದೆ. ಆ ಖರ್ಚನ್ನು ದೇಶದ ಅಭಿವೃದ್ಧಿ ಕೆಲಸಗಳಿಗೆ ಉಪಯೋಗಿಸಬಹುದು. ಎಲ್ಲೋ ಸೈನಿಕರಿಗೆ ಕೊಡುವಂತಹ ಸಂಬಳವನ್ನು ಏನು ಮಾಡ್ಬೋದಾಗಿರುತ್ತೆ, ದೇಶದಲ್ಲಿ ಅಥವಾ ಸೈನಿಕರಿಗೆ ಒದಗಿಸುವಂಥ ಶಸ್ತ್ರಾಸ್ತ್ರಗಳನ್ನು ಅಥವಾ ಪೊಲೀಸರಿಗೆ ಒದಗಿಸುವಂಥ ಸೌಲಭ್ಯಗಳನ್ನ ದೇಶದಲ್ಲಿ ರಸ್ತೆ ನಿರ್ಮಾಣ ಮಾಡೋದಕ್ಕೋ ಅಥವಾ ದೇಶದ ಕೃಷಿ ಕೆಲಸವನ್ನು ಅಭಿವೃದ್ಧಿ ಮಾಡೋದಕ್ಕೋ ಬಳಸ್ಬೋದಾಗಿರುತ್ತೆ. ಅಲ್ಲಿಗೆ ಯುದ್ಧಕ್ಕೆ ಹೋಗುವಂತಹ ಟ್ಯಾಂಕರ್ಗಳು ಏನಿರುತ್ತೋ ಅದನ್ನು ಬುಲ್ಡೋಸರ್ ಮಾಡಿ ಇಲ್ಲಿ ಭೂಮಿಯನ್ನು ನೆಲಸಮ ಮಾಡಿ, ಅಥವಾ ಅಂದರೆ ಭೂಮಿ ನೆಲಸಮ ಅಂತಂದರೆ ಏನರ್ಥ, ತಗ್ಗು ದಿಣ್ಣೆಗಳನ್ನು ನೆಲಸಮ ಮಾಡಿಬಿಟ್ಟು ಕೃಷಿ ಕೆಲಸ ಮಾಡ್ಬೋದು, ಬೆಳೆಗಳನ್ನು ಬೆಳಿಬೋದು, ಅಂತಹ ಕೆಲಸಗಳಿಗೆ ಉಪಯೋಗಿಸ್ಬೋದು.
ಆಯಿತಾ. ಯಾವ ಕೃಷಿನೂ ಸಹ ಆವಾಗ ಪಾಳು ಬೀಳೋದಿಲ್ಲ. ಎಲ್ಲರೂ ಸಹ ಕೆಲಸದಲ್ಲಿ ಯಾವುದಾದ್ರೂ ಒಂದು ಕೆಲಸದಲ್ಲಿ ತೊಡಗಿಸ್ಕೊಳ್ತಾರೆ. ಅನಗತ್ಯವಾಗಿ ಏನು ಸರ್ಕಾರ ರಕ್ಷಣೆಗೋಸ್ಕರ ಖರ್ಚು ಮಾಡುತ್ತೋ ಆ ಖರ್ಚು ಸಹ ಉಳ್ಕೊಳ್ಳುತ್ತೆ. ಆ ಉಳಿದಿರುವಂಥ ಹಣವನ್ನು ಕೃಷಿ ಭೂಮಿಯನ್ನು ಹಸನು ಮಾಡೋದಕ್ಕೋಸ್ಕರ ಉಪಯೋಗಿಸ್ಬೇಕು ಅಂತೇಳ್ಬಿಟ್ಟು ಅವ್ರು ಹೇಳ್ತಾರೆ. ಬಂದೂಕಿನ ಬಾಯಲ್ಲಿ ಗುಬ್ಬಿಗೂಡು ಕಟ್ಟುತ್ತದೆ. ಆಗಲೇ ಹೇಳಿದೆ, ಯುದ್ಧಗಳು ಇರೋದಿಲ್ಲ ಅಂತ ಹೇಳಿಬಿಟ್ಟು. ಶ್ರಮಿಕ ವರ್ಗಕ್ಕೆ ಅಧಿಕಾರ ಸಿಕ್ಕರೆ ಸಂಪತ್ತು ಸಮಾನ ಹಂಚಿಕೆ ಆಗುತ್ತೆ. ಒಂದು ದೇಶಗಳ ಮಧ್ಯೆ ಯುದ್ಧ ಇರೋದಿಲ್ಲ. ಯುದ್ಧ ಇಲ್ಲ ಅಂತಂದರೆ ಬಂದೂಕುಗಳಿಗೆ ಯಾವುದೇ ರೀತಿಯಾದಂತಹ ಕೆಲಸ ಇರೋದಿಲ್ಲ. ಹಾಗಾಗಿ ಒಂದು ಕಡೆ ಇಟ್ಟಂತಹ ಬಂದೂಕುಗಳ ತುದಿನಲ್ಲಿ ಆರಾಮಾಗಿ ಗುಬ್ಬಚ್ಚಿಗಳು ಗೂಡು ಕಟ್ಕೊಳ್ತವೆ. ಅಂದರೆ ಅರ್ಥ ಏನು? ಶಬ್ದಕ್ಕೆ ಹೆದರುವಂತಹ ಒಂದು ಜೀವಿ ಅಂದರೆ ಪಕ್ಷಿಗಳು. ಆ ಪಕ್ಷಿಗಳು ಸಣ್ಣ ಸಮಾಜದ ಸಣ್ಣ ಪಕ್ಷಿಗಳು, ಪರಿಸರದಲ್ಲಿರುವಂಥ ಸಣ್ಣ ಪಕ್ಷಿಗಳು ನೆಮ್ಮದಿಯುತವಾಗಿ ಬದುಕ್ತವೆ. ಅಂದರೆ ಸಮಾಜದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನೂ ಸಹ ನೆಮ್ಮದಿಯ ಜೀವನವನ್ನು ಮಾಡ್ಬೋದಾಗಿರುತ್ತೆ. ಯಾರಿಗೆ ಅಧಿಕಾರ ಬಂದರೆ, ದುಡಿಯುವ ವರ್ಗಕ್ಕೆ ಅಧಿಕಾರ ಬಂದರೆ ಎಲ್ಲ ಕಡೆ ಶಾಂತಿ ನೆಲೆಸುತ್ತೆ. ಬಂದೂಕುಗಳಿಗೆ ಕೆಲಸ ಇರಲ್ಲ. ಬಂದೂಕಿನ ಬಾಯಲ್ಲಿ ಗುಬ್ಬಿಗಳು ಗೂಡು ಕಟ್ತವೆ ಅಂದರೆ ಅಂತಹ ಸಣ್ಣ ಪಕ್ಷಿಗಳು ನೆಮ್ಮದಿಯಾಗಿ ಬದುಕ್ತವೆ. ಅಂದರೆ ಅದೇ ರೀತಿ ಸಮಾಜದಲ್ಲಿ ಎಂಥ ಸಣ್ಣ ವರ್ಗದ ಬಡತನದ ಹೊಂದಿರುವಂಥ ಮನುಷ್ಯನೂ ಸಹ ನೆಮ್ಮದಿಯುತವಾದಂತಹ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಕೆಂಪು ದೀಪದ ಕೆಳಗೆ ಉದ್ಯಾನವನಗಳೇಳುತ್ತವೆ. ಕೆಂಪು ದೀಪದ ಕೆಳಗೆ, ಕೆಂಪು ದೀಪ ಯಾವತ್ತೂ ಸಹ ಯಾವುದನ್ನು ಸೂಚಿಸುವಂಥದ್ದು? ಅಪಾಯಕಾರಿ ಪ್ರದೇಶವನ್ನು ಸೂಚಿಸುವಂಥದ್ದು. ಅಂತಹ ಅಪಾಯಕಾರಿ ಪ್ರದೇಶಗಳಿಗೆ ಜನರ ಪ್ರವೇಶಕ್ಕೆ ಅನುಮತಿ ಇರೋದಿಲ್ಲ. ಆದರೆ ಯಾವಾಗ ದುಡಿಯುವ ವರ್ಗಕ್ಕೆ ಅಧಿಕಾರ ಬಂದು ಸಂಪತ್ತು ಸಮನಾಗಿ ಹಂಚಿಕೆಯಾಗಿ ಒಬ್ಬರ ಮಧ್ಯೆ ಒಬ್ಬರ ನಡುವೆ ಯುದ್ಧಗಳೇ ಇಲ್ಲ, ಕೊಲೆ ಸುಲಿಗೆ ಕಳ್ಳತನ ಇಲ್ಲ ಅಂತಂದರೆ ಅಲ್ಲಿ ಕೆಂಪು ದೀಪದ ಪ್ರದೇಶಗಳು ಅಂತ ಯಾವುದೂ ಸಹ, ಅಂಥ ಅಪಾಯಕಾರಿ ಪ್ರದೇಶಗಳು ಅಂತ ಯಾವುದೂ ಸಹ ಇರೋದೇ ಇಲ್ಲ. ಅಪಾಯಕಾರಿ ಪ್ರದೇಶಗಳಿಗೆ ಮನುಷ್ಯರ ಪ್ರವೇಶನೇ ಇರೋದಿಲ್ಲ. ಆದರೆ ದುಡಿಯುವ ವರ್ಗದ ಕೈಗೆ ಅಧಿಕಾರ ಬಂದರೆ ಕೆಂಪು ದೀಪದ ಪ್ರದೇಶಗಳು ಅಥವಾ ಅಪಾಯಕಾರಿ ಪ್ರದೇಶಗಳೇ ಇರಲ್ಲ. ಅಲ್ಲೆಲ್ಲ ಮಕ್ಕಳು, ವೃದ್ಧರು ಮತ್ತು ಹೆಂಗಸರು ಎಲ್ಲ ಆರಾಮಾಗಿ ಓಡಾಡುವಂತಹ ಉದ್ಯಾನವನಗಳು ನಿರ್ಮಾಣ ಆಗ್ತವೆ. ಅಂತಂದರೆ ಎಂತಹ ಸಮಾಜದ ದುರ್ಬಲ ಜನಾಂಗದವರು ಸಹ ನೆಮ್ಮದಿಯುತವಾಗಿ ಬದುಕುವಂತಹ ಒಂದು ವ್ಯವಸ್ಥೆಯನ್ನು ನಾವು ತಂದು ಕೊಡ್ತೀವಿ. ನಮ್ಮ ಶ್ರಮಿಕ ವರ್ಗಕ್ಕೆ ಅಧಿಕಾರ ಬಂದರೆ ಪ್ರತಿಯೊಬ್ಬರಿಗೂ ಸಹ ನೆಮ್ಮದಿಯುತವಾದಂತಹ ಒಂದು ಜೀವನವನ್ನು ನಾವು ಕೊಡ್ತೀವಿ ಅನ್ನುವಂಥದ್ದನ್ನು ಅವರು ಈ ಸಾಲಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟು ಮುಂದಿನ ಸಾಲಲ್ಲಿ ಹೇಳ್ತಿದ್ದಾರೆ ಅವರು, ಒಂದೇ ಒಂದು ಸಲ ಅವಕಾಶ ಸಿಗಲಿ. ನೋಡಿ, ಇಲ್ಲಿವರೆಗೂ ದುಡಿಯುವ ವರ್ಗದ ಕೈಗೆ ಒಂದು ಸಲನೂ ಸಹ ಅಧಿಕಾರದ ಅವಕಾಶ ಅನ್ನುವಂಥದ್ದು ಬಂದೇ ಇಲ್ಲ. ಒಂದೇ ಒಂದು ಸಲ ನಮಗೆ ಅವಕಾಶ ಸಿಕ್ಕಿದ್ರೂ ಸಾಕು, ಆಯಿತಾ. ಒಂದೇ ಒಂದು ಸಲ ಅವಕಾಶ ಸಿಕ್ಕಿದ್ರೆ ಇಡೀ ಭೂಗೋಳದ ತುಂಬೆಲ್ಲ ಶಾಂತಿಯ ಬೀಜ ಬಿತ್ತುತ್ತೇವೆ. ಇಡೀ ಜಗತ್ತಿನಲ್ಲಿ ನಾವು ಶಾಂತಿಯ ಬೀಜವನ್ನು ಬಿತ್ತುತ್ತೀವಿ. ಯಾವ ದೇಶಗಳ ಮಧ್ಯೆ ಯುದ್ಧ ಆಗಲಿ, ಕದನ ಆಗಲಿ, ಮನಸ್ತಾಪ ಆಗಲಿ ಏನೂ ಸಹ ಇರೋದಿಲ್ಲ. ಎಲ್ಲ ಕಡೆನೂ ಸಹ ಶಾಂತಿ ಬೀಜವನ್ನು ಬಿತ್ತುತ್ತೀವಿ. ಆಗ ನಮ್ಮ ಮುಂದೆ ಅಂತಹ ಎಲ್ಲ ಕಡೆ ಶಾಂತಿ ಬೀಜ ಬಿತ್ತಿ ನೆಮ್ಮದಿಯಾದ ವಾತಾವರಣ ಅನ್ನುವಂಥದ್ದು ನಿರ್ಮಾಣ ಆಯಿತು ಅಂತಂದರೆ ಮುಂದೆ ನಮ್ಮ ಮಕ್ಕಳುಗಳ ಕಾಲಕ್ಕೆ, ಮುಂದಿನ ಜನ್ರೇಷನ್, ಮುಂದಿನ ಜನಾಂಗಕ್ಕೆ ಅವರು ಯುದ್ಧ ಅಂದರೆ ಏನು ಅಂತ ಹೇಳಿಬಿಟ್ಟು ಹಳೆಯ ಒಂದು ದಾಖಲೆಗಳನ್ನು ನೋಡಬೇಕಾಗುತ್ತೆ. ಅದರಿಂದ ಏನು ಪರಿಣಾಮ ಆಗುತ್ತೆ ಅಂತ ಹಳೆ ದಾಖಲೆನ ನೋಡಬೇಕಾಗುತ್ತೆ. ಯಾಕೆ ಅಂದರೆ ಅವ್ರ ಕಾಲದಲ್ಲಿ ಯಾವ ಯುದ್ಧಗಳು ಸಹ ನಡೆಯೋದಿಲ್ಲ. ಯುದ್ಧ ನಡೆದರೆ ಏನಾಗುತ್ತೆ, ಆ ಯುದ್ಧದಲ್ಲಿ ಭಾಗವಹಿಸುವಂತಹ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳ ಕಾಲದಲ್ಲಿ ಯುದ್ಧದಲ್ಲಿ ಭಾಗವಹಿಸಿ ಹೋರಾಡಿ ಪ್ರಾಣ ಬಿಟ್ಟಂತಹ ವೀರನ ಹೆಸರಿನಲ್ಲಿ ವೀರಗಲ್ಲುಗಳನ್ನು ನಿರ್ಮಾಣ ಮಾಡ್ತಾಯಿದ್ರು, ಆಯಿತಾ. ಈಗ ಯುದ್ಧಗಳೇ ಇಲ್ಲ ಅಂತಂದಮೇಲೆ ಯಾರು ಯುದ್ಧದಲ್ಲಿ ಪ್ರಾಣವನ್ನು ಕಳ್ಕೊಳ್ಳುವಂತಹ ಅವಶ್ಯಕತೆಯೂ ಬರೋದಿಲ್ಲ. ಆಗ ಯಾರ ಹೆಸರಲ್ಲೂ ಸಹ ವೀರಗಲ್ಲುಗಳನ್ನು ನಿರ್ಮಿಸುವಂಥ ಅವಶ್ಯಕತೆಯೂ ಇರೋದಿಲ್ಲ. ಆಗ ನಮ್ಮ ಮುಂದಿನ ಜನಾಂಗದ ಮಕ್ಕಳಿಗೆ, ಈಗಾಗಲೇ ನೋಡಿ, ಈಗಿನ ಜನಾಂಗದ ಮಕ್ಕಳಿಗೆ ಹಿಂದಿನ ಕಾಲದಲ್ಲಿ ನಾವು ಬಳಸ್ತಾ ಇದ್ದಂತಹ ಎಷ್ಟೋ ವಸ್ತುಗಳ ಹೆಸರುಗಳು ಇವತ್ತಿನ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಹಾಗೆ ಈಗ ಮುಂದಿನ ಮಕ್ಕಳಿಗೂ ಸಹ ಆ ಗನ್ನು, ಈ ಗನ್ನು, ಆ ಯುದ್ಧ, ವೀರಗಲ್ಲು ಈ ಪದಗಳಿಗೆಲ್ಲ ಅರ್ಥನೇ ಗೊತ್ತಿರೋದಿಲ್ಲ. ಯಾಕಂದರೆ ಯುದ್ಧ ನಡೆದಲ್ಲ ಎಲ್ಲ ಕಡೆನೂ ಶಾಂತಿಯಾದಂತಹ ಒಂದು ವಾತಾವರಣ ಇದ್ದರೆ
ಅದರ ಅವಶ್ಯಕತೆಯೇ ಬರದೇ ಹೋದಾಗ ಆ ಒಂದು ಶಾಂತಿಯುತವಾದಂಥ ವಾತಾವರಣ ಇದ್ದರೆ ಮಕ್ಕಳಿಗೆ ಯುದ್ಧ ಅಂದರೆ ಏನು, ವೀರಗಲ್ಲು ಅಂದರೆ ಏನು ಅನ್ನುವಂಥದ್ದು ಸಹ ಗೊತ್ತಿರಬೇಕು ಅಂದರೆ ಅವರು ಡಿಕ್ಷನರಿನಲ್ಲಿ ಅಥವಾ ಶಬ್ದಕೋಶದಲ್ಲಿ ಅದರ ಅರ್ಥವನ್ನು ಹುಡುಕಬೇಕಾಗುತ್ತೆ ಹೊರತು ಅವರದನ್ನು ಕಣ್ಣಾರೆ ಕಾಣಲ್ಲ. ಅಂತಹ ಒಂದು ಸುಂದರವಾದಂತಹ ಭವಿಷ್ಯವನ್ನು, ಭಯ ಆತಂಕ ಇಲ್ದಲೇ ಇರುವಂತಹ ಮಕ್ಕಳ ಭವಿಷ್ಯವನ್ನು ನಾವು ನಿರ್ಮಾಣ ಮಾಡ್ತೀವಿ. ನಮ್ಮ ದುಡಿಯೋ ವರ್ಗದ ಕೈಗೆ ಅಧಿಕಾರ ಬಂದರೆ ಅಂತಹ ಒಂದು ವಾತಾವರಣವನ್ನು ನಾವು ನಿರ್ಮಾಣ ಮಾಡ್ತೀವಿ ಅಂತೇಳ್ಬಿಟ್ಟು ಈ ಒಂದು ಕವಿತೆಯ ಸಾರಾಂಶ ಆಗಿದೆ.